ರ್ಯಾಪಿಡೋ ಟ್ಯಾಕ್ಸಿ ಬೈಕ್ ನಿಷೇಧ ಆಯಿತು. ಈಗ ನೆಕ್ಸ್ಟ್ ಟಾರ್ಗೆಟ್ ಸ್ವಿಗ್ಗಿ, ಝೊಮ್ಯಾಟೊ. ಆನ್ಲೈನ್ ಡೆಲಿವರಿ ಮಾಡೋ ಖಾಸಗಿ ಬೈಕ್ ಬಳಕೆಗೆ ಬ್ರೇಕ್ ಬೀಳೋ ಎಲ್ಲಾ ಚಾನ್ಸಸ್ ಇದೆ. ಇದಕ್ಕೆ ರೀಸನ್ ಕೇಂದ್ರ ಸರ್ಕಾರ. ಅಯ್ಯೋ, ಸ್ವಿಗ್ಗಿ ಝೊಮ್ಯಾಟೊಗೂ ಮೋದಿ ಗವರ್ಮೆಂಟ್ಗೂ ಏನ್ರಿ ಸಂಬಂಧ ಅಂತೀರಾ? ಈ ಸ್ಟೋರಿ ನೋಡಿ. ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬಳಿಕ ಸ್ವಿಗ್ಗಿ ಝೊಮ್ಯಾಟೊಗೆ ಬ್ರೇಕ್. ಖಾಸಗಿ ಬೈಕ್ ಬಳಸದಂತೆ ಕೇಂದ್ರ ಸಾರಿಗೆ ಸಚಿವಾಲಯ ಸುತ್ತೋಲೆ. ಕೇಂದ್ರದ ನಿರ್ಧಾರದಿಂದ ಗಿಗ್ ನೌಕರರಿಗೆ ಶುರುವಾಯಿತು ಟೆನ್ಷನ್. ಫಾಸ್ಟ್ ಆಗಿ ಬೆಳೆಯುತ್ತಿರೋ ಜಗತ್ತಲ್ಲಿ ಆಲ್ಮೋಸ್ಟ್ ಎಲ್ಲ ವ್ಯವಹಾರ ಆನ್ಲೈನ್ನಲ್ಲೇ ನಡೆಯುತ್ತೆ. ಫುಡ್, ಗ್ರಾಸರಿ, ಬಟ್ಟೆ ಎಲ್ಲವನ್ನ ಆನ್ಲೈನ್ನಲ್ಲೇ ಡೆಲಿವರಿ ಮಾಡೋದು ಈಸಿ ಅನ್ಸುತ್ತೆ. ಹಾಗೆ ನಮಗೆ ಫಾಸ್ಟ್ ಆಗಿ ನಮ್ಮ ಆರ್ಡರ್ನ ಡೆಲಿವರಿ ಮಾಡೋಕೆ ಡೆಲಿವರಿ ಬಾಯ್ಸ್ ಕೂಡ ಕಷ್ಟಪಡ್ತಾರೆ. ಜೊತೆಗೆ ಅದರಿಂದ ದುಡಿದು ಲಕ್ಷಾಂತರ ಯುವಕರು ಮನೆ ನಡೆಸುತ್ತಿದ್ದಾರೆ. ಆದರೆ ಇದೀಗ ಆನ್ಲೈನ್ ಕಂಪನಿಯ ರೂಲ್ಸ್ಗಳ ಮೇಲೆ ಕೇಂದ್ರ ಸಾರಿಗೆ ಇಲಾಖೆಯ ಕಣ್ಣು ಬಿದ್ದಿದೆ. ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ನಿಷೇಧದ ಬಳಿಕ ಇದೀಗ ಮತ್ತೊಂದು ದೊಡ್ಡ ಬೆಳವಣಿಗೆ ಆಗೋದ್ರಲ್ಲಿದೆ. ಈ ಬೆಳವಣಿಗೆ ಗಿಗ್ ಕಾರ್ಮಿಕರಿಗೆ ಡವ ಶುರುವಾಗಿದೆ. ಅಮೆಜಾನ್, ಫ್ಲಿಪ್ಕಾರ್ಟ್, ಸ್ವಿಗ್ಗಿ, ಝೊಮ್ಯಾಟೊನಂತಹ ಇ ಕಾಮರ್ಸ್, ಕ್ವಿಕ್ ಕಾಮರ್ಸ್ ಉದ್ದೇಶಕ್ಕೆ ಖಾಸಗಿ ವಾಹನ ಬಳಸುವವರಿಗೂ ಸಮಸ್ಯೆ ಎದುರಾಗಿದೆ. ಗಿಗ್ ನೌಕರರ ಅಪಾಯ ಮತ್ತು ಸಂಚಾರ ಸುರಕ್ಷತೆ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದ ಕೇಂದ್ರ ಸಾರಿಗೆ ಸಚಿವಾಲಯ ಪ್ರೈವೇಟ್ ವಾಹನಗಳಲ್ಲಿ ಡೆಲಿವರಿ ಹಾಗೂ ಕಮರ್ಷಿಯಲ್ ಮಾಡುವುದನ್ನು ನಿಲ್ಲಿಸಲು ಪ್ಲಾನ್ ಮಾಡಿಕೊಂಡಿದೆ. ಇನ್ನು ಸಂಚಾರ ನಿಯಮ ಉಲ್ಲಂಘನೆ, ಸಾರ್ವಜನಿಕ ಸುರಕ್ಷತಾ ಅಪಾಯ, ನಗರ ಸಂಚಾರ ದಟ್ಟಣೆ ಉಲ್ಲೇಖಿಸಿದೆ. ಇ ಕಾಮರ್ಸ್ ಮತ್ತು ಕ್ವಿಕ್ ಕಾಮರ್ಸ್ ಪ್ಲಾಟ್ಫಾರ್ಮ್ ಗಿಗ್ ನೌಕರರು ಖಾಸಗಿ ವಾಹನ ಬಳಸುತ್ತಿರುವ ಬಗ್ಗೆ ಕೇಂದ್ರ ಸಾರಿಗೆ ಸಚಿವಾಲಯ ಕಳವಳ ವ್ಯಕ್ತಪಡಿಸಿದೆ. ವಿಮೆ, ತೆರಿಗೆ, ನೋಂದಣಿ ವಿಚಾರ, ಸಂಚಾರಿ ನಿಯಮ ಉಲ್ಲಂಘನೆಯಾದ ಬಗ್ಗೆ ಸಾಕಷ್ಟು ದೂರುಗಳು ಬರುತ್ತಿದೆ. ಹೀಗಾಗಿಯೇ ಕೇಂದ್ರ ಸಚಿವಾಲಯವು ಈ ಬಗ್ಗೆ ಕ್ರಮಕ್ಕೆ ಮುಂದಾಗಿದೆ. ಬಹುತೇಕ ಖಾಸಗಿ ವಾಹನಗಳ ಕಮರ್ಷಿಯಲ್ ಬಳಕೆಗೆ ಬ್ರೇಕ್ ಬೀಳುವ ಸಾಧ್ಯತೆ ಎದ್ದು ಕಾಣುತ್ತಿದೆ. ಆದರೆ ಈ ಕೆಲಸಗಳನ್ನೇ ನಂಬಿಕೊಂಡಿರುವ ಕಾರ್ಮಿಕರ ಸ್ಥಿತಿ ಏನು ಅನ್ನೋ ಆತಂಕ ಸೃಷ್ಟಿಯಾಗಿದೆ. 1.5 ಲಕ್ಷಕ್ಕೂ ಹೆಚ್ಚು ಜನ ನಿರುದ್ಯೋಗಿಗಳಾಗುವ ಭಯ ಶುರುವಾಗಿದೆ. ಇದರಲ್ಲಿ ಕೇಂದ್ರ ಸಾರಿಗೆ ಸಚಿವಾಲಯದ ನಿರ್ಧಾರ ಸರ್ಕಾರದ ಮಟ್ಟಿಗೆ ಸರಿ ಇದ್ರೂ ನೌಕರರು ಮಾತ್ರ ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಅಂತಿದ್ದಾರೆ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.